BP ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ. ನಾನು ಚೆಕ್ ಮಾಡಿ ಹೇಳ್ತೀನಿ. ಸರಿ ಡಾಕ್ಟರ್. ಮೇಡಮ್ ಬನ್ನಿ ಮೇಡಮ್. ನಂದಿನಿ ಅವ್ರು ಹುಷಾರಾಗ್ತಾರೆ, ಬನ್ನಿ ಮೇಡಮ್. ನೋಡಿ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಅಮ್ಮ, ನಿನ್ನ ಜೊತೆ ಬದುಕಬೇಕು ಅಂತ ಇಷ್ಟು ವರ್ಷದಿಂದ ಕಾಯ್ತಿದ್ದೀನಿ. ಬರ್ತೀನಿ ಮಗಳೇ, ಬರ್ತೀನಿ. ನೀವೆಲ್ಲ ಸ್ವಲ್ಪ ಹೊರಗಿರಿ. ಮೇಡಮ್ ಬನ್ನಿ ಮೇಡಮ್, ಬನ್ನಿ ಮೇಡಮ್. ಅಮ್ಮ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಸುಬ್ಬು, ಒಂದ್ ನಿಮಿಷ ಇರೋ. ಅಮ್ಮ ಬೇಗ ಬಾ. ಅಮ್ಮ ಬಂದೆ ಇರೇ. ಯಾಕಕ್ಕ? ಇರೋ. ಸುಬ್ರಹ್ಮಣ್ಯ ತಗೋಪ ಊಟ. ಅಮ್ಮ ಅಲ್ಲಿ ಯಾರು ಊಟ ಮಾಡಿಸ್ತಿಲ್ಲ ಅಮ್ಮ. ಏನೋ ಹಿಂಗೆ ಹೇಳ್ತೀಯ? ಬೇಜಾರಾಗಿರುವಾಗ ಬೇಡ ಅಂತ ಹೇಳೋದು ಸಹಜನೇ. ನೀನೇ ಕೊಡು. ನೋಡು, ಶ್ರಾವಣಿಯಮ್ಮ ಹೊತ್ತು ಸುಸ್ತಾಗಿರ್ತಾರೆ. ಅವ್ರಿಗೆ ಸಮಾಧಾನ ಮಾಡಿ ನೀನೇ ಊಟ ಮಾಡಿಸ್ಬೇಕು. ಸರಿ ಆಯ್ತು, ಪ್ರಯತ್ನ ಪಡ್ತೀನಿ. ಕಾರ್ತಿಕೇಯ, ಇವಾಗ ಹೇಗಿದ್ದಾರಪ್ಪ ನಿಮ್ಮ ನಂದಿನಿ ಅಮ್ಮನವರು? ಈಗ ಪರವಾಗಿಲ್ಲ ಕಂತ. ಮತ್ತೆ ಡಾಕ್ಟ್ರು ಏನಮ್ಮ ಇದು ಒನ್ ಆಫ್ ದ ಮೋಸ್ಟ್ ರೇರೆಸ್ಟ್ ಕೇಸ್ ಅಂತ ಹೇಳ್ಬಿಟ್ರು. ಈ ಥರ ಬದುಕುಳ್ದಿರೋದೇ ಹೆಚ್ಚು ಅಂತ ಹೇಳ್ಬಿಟ್ರಮ್ಮ. ಸದ್ಯ ಎಲ್ಲ ದೇವ್ರ ಕೃಪೆ. ಶ್ರಾವಣಿಯಮ್ಮವ್ರ ಅರ್ಕೆ ದೇವ್ರಿಗೆ ಮುರ್ತು ಅಂತ ಕಾಣಿಸುತ್ತೆ ಕಣೋ. ಅದಕ್ಕೆ ನಂದಿನಿಯಮ್ಮ ಹುಷಾರಾಗಿದ್ದಾರೆ. ಆದಷ್ಟು ಬೇಗ ಸಂಪೂರ್ಣವಾಗಿ ಹುಷಾರಾಗಿ ಮನೆಗೆ ಬಂದ್ಬಿಟ್ರೆ ಸಾಕು. ಕಾರ್ತಿಕೇಯ, ಈ ನಂದಿನಿ ಅಮ್ಮನವರು ಸಂಪೂರ್ಣವಾಗಿ ಹುಷಾರಾದ್ಮೇಲೆ ಎಲ್ಲಿಗೆ ಹೋಗ್ತಾರಪ್ಪ? ಇದೇನು ಕಾಂತ ಮತ್ತೆ ಹಿಂಗೆ ಕೇಳ್ತಾ ಇದ್ದೀರಾ? ಅವರು ನಮ್ಮ ಮನೆ ದೇವರು. ಅವರು ಇಲ್ಲೇ ಇರ್ತಾರೆ, ಇಲ್ಲೇ ಇರಬೇಕು. ಅಯ್ಯ, ದೇವತೆ ಅಂತ ಹೇಳ್ತೀಯ. ದೇವತೆನ ಯಾರಾದರೂ ಮನೆಗೆ ಕರ್ಕೊಂಬರ್ತಾರೇನಪ್ಪ? ದೇವತೆನ ಅಲ್ಲೇ ಎಲ್ಲಾದರೂ ಒಂದು ಚೌಪಡಿ ಕಟ್ಟಿ ಪೂಜೆ ಮಾಡಬೇಕು. ಯಾಕತ್ತೆ? ಜನ್ಮಾಷ್ಟಮಿ ದಿನ ಕೃಷ್ಣನ ಹೆಜ್ಜೆ ಗುರುತನ್ನ ಮೂಡಿಸಿ ಕೃಷ್ಣಪ್ಪ ಮನೆ ಒಳಗಡೆ ಬಾ ಅಂತ ಕರೆಯಲ್ವಾ? ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡಿ ಅಮ್ಮ ನಮ್ಮ ಮನೆ ಒಳಗಡೆನೇ ಇರಮ್ಮ ಅಂತ ಬೇಡ್ಕೊಳಲ್ವಾ? ಹಾಗೆ ನಂದಿನಿ ಅಮ್ಮವರು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಅವ್ರು ನಮ್ಮ ಜೊತೆ ಇರ್ತಾರೆ ಅಂದರೆ ಅದು ನಮ್ಮ ಅದೃಷ್ಟ. ಸರಿನಮ್ಮ, ನಾನು ಹೋಗ್ಬರ್ತೀನಿ. ಸುಬ್ರಹ್ಮಣ್ಯ, ನಂದಿನಿಯಮ್ಮನ ನೋಡೋಕ್ಕೆ ನಾವು ಆಸ್ಪತ್ರೆಗೆ ಬರ್ತೀವೋ? ಬೇಡಮ್ಮ, ಇನ್ನು ಅಲ್ಲಿ ಬಂದರೂ ಒಳಗಡೆ ಬಿಡಲ್ಲ. ಅವ್ರನ್ನ ICUಲಿ ಇಟ್ಟಿದ್ದಾರೆ ಅಬ್ಸರ್ವೇಷನ್ಗೆ ಅಂತ. ಒಂದು ಕೆಲಸ ಮಾಡ್ತೀನಿ, ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಆದಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಏನಮ್ಮ, ಅವ್ರು ಹುಷಾರಾದ್ಮೇಲೆ ಇಲ್ಲಿಗೆ ಬರ್ತಾರಲ್ಲ, ಇಲ್ಲೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದಲ್ಲ. ಹೌದು ಕಣಮ್ಮ, ಆಸ್ಪತ್ರೆಯಲ್ಲಿ ಇರೋರ್ಗೆ ಏನು ಬೇಕು ಅಂತ ನಾವೇ ಇಲ್ಲಿಂದ ಮಾಡಿ ಕಳ್ಸೋಣ. ನಾವು ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಎಲ್ರಿಗೂ ಅಡುಗೆ ತಿಂಡಿ ಮಾಡ್ಕೊಡೋದು ಯಾರಮ್ಮ? ನಿಜ ಕಣಮ್ಮ ನೀನು ಹೇಳೋದನ್ನು. ಪಾಪ ಶ್ರಾವಣಿಯಮ್ಮ ಅಪ್ಪ ಅಮ್ಮ ಇಬ್ಬರು ಇತ್ಕೊಂಡು ಅನಾಥರ ಥರ ಬೆಳೆದ್ರು. ನಂದಿನಿಯಮ್ಮ ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಟ್ರೆ ಶ್ರಾವಣಿಯಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಿಂದ ಸಂತೋಷದಿಂದ ಜೊತೆಗಿರ್ಬೋದು. ಸರಿಯಪ್ಪ, ನೀನು ಹೋಗ್ಬಿಡ್ಬಾ. ಹೋಗ್ಬರ್ತೀನಿ. ಹಾಂ. ಯಾವ ಇವೆಲ್ಲ? ಈ ಮನೆಗೆ ನಾನೇ ಹಾಯ್ಕೊಂಡು ತಿನ್ನೋಳು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆಗೆ ಸ್ನೇಹಿತ ಅಂದ್ಕೊಂಡು ಇನ್ನೊಬ್ಬರು ಬಂದರು. ಆಮೇಲೆ ಆ ಮಿನಿಸ್ಟ್ರು ಬಂದರು. ಇವಾಗ ಅವರ ಹೆಂಡತಿ ಸಮೇತ ಇಲ್ಲಿ ಬಂದು ವಾಕರ್ಸ್ಕತ್ತಾರಂತೆ. ಇಲ್ಲೇ ಪರ್ಮನೆಂಟಾಗಿ ಇದ್ದು ಬಿಡ್ತಾರೋ ಏನೋ ಒಂದು ಗೊತ್ತಿಲ್ಲ. ಇಷ್ಟು ದಿನ ಬೇಡ್ಕೊಂಡು ತಿಂತಿದ್ದವಳು ಇನ್ಮೇಲೆ ಹೊಡೆದಾಡ್ಕೊಂಡು ತಿನ್ಬೇಕಾಗುತ್ತೋ ಏನೋ. ಅನಂತಶಯನ, ಪದ್ಮನಾಭ, ನಮ್ಮ ಬ್ರೋ ಮನೆನ ಆಶ್ರಮ ಮಾಡಿಬಿಟ್ಟೆಲ್ಲಪ್ಪ. ಅಯ್ಯೋ.
ಹೋಗ್ಲಿ ಬಿಡು, ನಾನು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ಲಿ ಇವ್ರಿಗೋಸ್ಕರ. ಲೇ ವಿಶಾಲಾಕ್ಷಿ, ನನಗೊಂದು ತಟ್ಟೆ ಹಾಕಿ. ಸಿಸ್ಟರ್, ನಾನು ನಮ್ಮ ಯಜಮಾನ್ರು ಮತ್ತು ಮಗಳ ಜೊತೆ ಮಾತಾಡಬೇಕು. ಅವರನ್ನು ಕರಿತೀರಾ? ಓಕೆ ಮೇಡಮ್, ಅವ್ರು ಆಚೆ ಇದ್ದಾರೆ, ನಾನು ಕರಿತೀನಿ ಅವ್ರನ್ನ. ಅವರು ಆರಾಮಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಅವ್ರ ಯಜಮಾನ್ರು ಅವ್ರ ಮಗಳನ್ನ ನೋಡ್ಬೇಕಂತೆ. ಯಜಮಾನ್ರೆ, ಅಮ್ಮೋರೆ, ನಿಮ್ಮ ಪ್ರೀತಿಗಿಂತ ದೊಡ್ಡ ಔಷಧಿ ಇನ್ನೊಂದಿಲ್ಲ. ನಿಮ್ಮ ಪ್ರೀತಿನೇ ಇವತ್ತು ಅವ್ರನ್ನ ಉಳಿಸ್ಕೊಂಡಿರೋದು. ಹೋಗಿ ಒಳಗೋಗಿ ಯಜಮಾನ್ರೆ, ಹೋಗಿಮ್ಮ. ಶ್ರಾವಣಿ, ಕಡೆಗೂ ನಾನು ಗೆದ್ಬಿಟ್ಟೆ ಮಗಳೇ. ಆ ದೇವರು ನಮ್ಮೆಲ್ಲರನ್ನೂ ಮತ್ತೆ ಒಂದು ಮಾಡಿಬಿಟ್ಟ. ಇನ್ನು ಸಾಯಲ್ಲ. ನನ್ನ ಗಂಡ ಮಗಳ ಜೊತೆ ಹೊಸದಾಗಿ ಬದುಕು ಕಟ್ಕೋತೀನಿ. ಅಮ್ಮ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನು ಇಷ್ಟು ದಿನ ಬಂದು ನನ್ನ ಜೊತೆನೇ ಇದ್ದೆ. ನೀನು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ನೀನೇ ನಮ್ಮ ಅಮ್ಮ ಆಗ್ಬಾರ್ದಿತ್ತ ಅಂತ ನನ್ನ ಮನಸ್ಸು ಎಷ್ಟು ಸಲ ಹೇಳಿದೆ. ನನ್ನ ಮನಸ್ಸು ಸುಳ್ಳು ಹೇಳಲಿಲ್ಲ ಅಮ್ಮ. ನಾನು ನಮ್ಮ ಅಮ್ಮನ ಜೊತೆನೇ ಇದ್ದೆ. ಆದರೂ ನನ್ನ ನೋಡೋದಕ್ಕೆ, ನನ್ನ ಜೊತೆ ಇರೋದಕ್ಕೆ ನಿನ್ಗೆ ಇಷ್ಟು ವರ್ಷ ಬೇಕಾಗಿತ್ತಾ? ಹೇಳದ್ನಲ್ಲ ಮಗಳೇ, ಇದಕ್ಕೆಲ್ಲ ಕಾರಣ ನಾನೇ. ಇಲ್ಲ ವೀರು, ನೀವು ಮಾತ್ರ ಕಾರಣ ಅಲ್ಲ. ಇಷ್ಟು ದಿನ ನಾನು ನನ್ನ ಬದುಕನ್ನ ಹೋರಾಟ ಅಂದ್ಕೊಂಡಿದ್ದೆ. ನನ್ನ ಆತ್ಮಗೌರವಕ್ಕೋಸ್ಕರ ಯುದ್ಧ ಮಾಡ್ತಿದ್ದೆ. ಆದರೆ ಈ ಯುದ್ಧದಲ್ಲಿ ಬಲಿಯಾಗಿದ್ದು ಮಾತ್ರ ನಮ್ಮ ಮಗಳು ಬಾಲ್ಯ, ಇವಳ ಸಂತೋಷ. ನಮ್ಮ ಮಗಳಿಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿನೂ ಸಿಗ್ಲಿಲ್ಲ.